ಏನ್ ಮಾಮ್ ನಿನ್ ಲೈಫಲ್ಲಿ ನೀನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡಿದ್ದ ನಿನ್ನ ಡವ್ ನಿನ್ನ ಬಿಟ್ಟೋಗ್ಬಿಟ್ಲು ಅಂತ ಅಂದ್ಬಿಟ್ಟು ಬೇಜಾರಾಗಿದೆಯಾ, ಮೆಂಟಲ್ ಆಗಿದೆಯಾ, ಸೈಕ್ ಆಗ್ತಿದ್ಯಾ, ಏನ್ ಮಾಡ್ಬೇಕು ಅಂತ ನಿಂಗೆ ಗೊತ್ತಾಗ್ತಾ ಇಲ್ವಾ? ಹಂಗಿದ್ರೆ ಬಾ ಮಚ್ಚ ನಿನ್ ಜೊತೆ ಒಂದ್ 2 ನಿಮಿಷ ನಾನು ಮಾತಾಡ್ತೀನಿ. ನೋಡು ಮಾಮ್, ನಾವೆಲ್ಲ ಮಿಡಲ್ ಕ್ಲಾಸ್ ಅಲ್ಲಿ ಹುಟ್ಟಿರೋರು. ನಾವೆಲ್ಲ ಪ್ರೀತಿ ಮಾಡ್ಬೇಕು ಅಂತಂದ್ರೆ ಫಸ್ಟ್ ಪ್ರೀತಿ ಮಾಡೋ ಯೋಗ್ಯತೆನ ಪಡ್ಕೋಬೇಕು, ಪ್ರೀತಿ ಮಾಡೋ ಅಧಿಕಾರ ಪಡ್ಕೋಬೇಕು. ಅಧಿಕಾರ ಅಂದ್ರೆ ಹೆಂಗೆ ಅಲ್ಲಿ ಒಂದ್ ಟೈಮಲ್ಲಿ ಹುಡುಗಿ ಆಗಿರ್ಲಿ, ಅವ್ರ ಅಪ್ಪ ಅವ್ರ ಅಮ್ಮ ಆಗಿರ್ಲಿ ಯಾವ ತರ ಯೋಚನೆ ಮಾಡ್ತಿದ್ರು ಅಂತಂದ್ರೆ, ಹುಡುಗಿನ ಕೊಡೋಕ್ಕೂ ಮುಂಚೆ ನಮ್ಮ ಹುಡುಗಿಗೆ ಯಾವತ್ತೂ ಕಷ್ಟ ಕೊಡ್ತೀರಾ, ಅವಳ ಕಣ್ಣಲ್ಲಿ ಕಣ್ಣೀರ್ ಹಾಕ್ತೀರಾ, ಅವಳು ಸಾಯೋವರೆಗೂ ಖುಷಿಯಾಗಿ ನೋಡ್ಕೊಂಡ್ರೆ ಸಾಕು, ಅವಳಿಗೆ ಒಡವೆ ಇಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆ ಸ್ಟ್ಯಾಂಡರ್ಡ್ ಲೈಫ್ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಅವಳ ಮನ್ಸನ್ನ ಯಾವತ್ತೂ ನೋಯಿಸ್ತೀರಾ, ಖುಷಿಯಾಗಿ ನೋಡ್ಕೊಂಡ್ರೆ ಸಾಕು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ರು. ಇನ್ನು ಹುಡುಗಿನ ಕೊಡಕ್ಕೂ ಮುಂಚೆ ಹುಡುಗ ಯಾರು, ಹುಡುಗ ಒಳ್ಳೆಯವನ, ಹುಡುಗನಿಗೆ ಒಳ್ಳೆ ಗುಣ ಇದೆಯಾ, ಒಳ್ಳೆ ಕ್ಯಾರೆಕ್ಟರ್ ಇದೆಯಾ, ಒಳ್ಳೆ ಬಿಹೇವಿಯರ್ ಇದೆಯಾ, ಇನ್ನು ಏನು ಕೆಟ್ಟ ಚಟಗಳಿಲ್ವಾ, ಕುಡಿಯೋ ಅಭ್ಯಾಸ ಇಲ್ವಾ, ಬೇರೆ ಹುಡುಗಿಯರ ಹಿಂದೆ ಸುತ್ತಾಡೋ ಚಟ ಇಲ್ವಾ, ಇನ್ನು ಹುಡುಗ ಅವ್ರ ಅಪ್ಪ ಅವ್ರ ಅಮ್ಮ ಗೌರವದಿಂದ ಊರಲ್ಲಿ ಬದುಕ್ತಿದಾರ, ಒಳ್ಳೆ ಮನ್ಸಿರೋರ, ಯಾರಿಗೂ ಮೋಸ ಮಾಡ್ದಿರ ಜೀವನ ಸಾಕ್ತಿದಾರ ಅಂತ ಈ ತರ ಯೋಚನೆ ಮಾಡ್ತಿದ್ರು. ಈ ತರ ಹುಡುಗನ ಬಗ್ಗೆ ಒಂದಷ್ಟು ವೆರಿಫಿಕೇಶನ್ ಮಾಡ್ತಿದ್ರು. ಆದ್ರೆ ಇವಾಗಿರೋ ಜನರೇಷನ್ ಟೋಟಲ್ ಆಗಿ ಚೇಂಜ್ ಆಗ್ಬಿಟ್ಟಿದೆ ಮಚ್ಚ, ಕಂಪ್ಲೀಟ್ ಆಗಿ ಅಪ್ಡೇಟ್ ಆಗ್ಬಿಟ್ಟಿದೆ. ಇವಾಗಿರೋ ಜನರೇಷನ್ ಅಲ್ಲಿ ಹುಡುಗಿರಾಗಿರ್ಬೋದು, ಅವ್ರ ಅಪ್ಪ ಅವ್ರ ಅಮ್ಮ ಅವ್ರ ಡಿಮ್ಯಾಂಡ್ಸ್ ಆಗಿರ್ಬೋದು ಪೀಕ್ ಅಲ್ಲಿದೆ ಮಚ್ಚ. ನಮ್ಮಂತ ಮಿಡಲ್ ಕ್ಲಾಸ್ ಹುಡುಗರೆಲ್ಲ ಪ್ರೀತಿ ಮಾಡಕ್ ಲಾಯಕ್ಕೆ ಎಲ್ಲ ಅಂತ ಅನ್ಸ್ಬಿಡುತ್ತೆ ಮಚ್ಚ. ಆ ಡಿಮ್ಯಾಂಡ್ಸ್ ನೆಲ್ಲ ನೋಡ್ಬಿಟ್ವಿ ಅಂದ್ರೆ ಹೇಳ್ತೀನಿ ನೋಡು, ಇವಾಗಿರೋ ಹುಡುಗಿರೆಲ್ಲ ಗೋಲ್ಡ್ ಡಿಗರ್ಸ್ ಆಗ್ಬಿಟ್ಟವ್ರೆ ಮಚ್ಚ. ನೀನ್ ಒಳ್ಳೆಯವನ, ನೀನು ಕೆಟ್ಟವನ, ನಿನ್ ಕ್ಯಾರೆಕ್ಟರ್ ಚೆನ್ನಾಗಿದ್ಯಾ, ನೀನ್ ಕ್ಯಾರೆಕ್ಟರ್ ಲೆಸ್, ನೀನ್ ಎಷ್ಟು ಜನ ಹುಡುಗಿರ ಜೊತೆ ಸುತ್ತಾಡಿದ್ಯಾ, ಇನ್ನು ನೀನ್ ನೋಡಕ್ಕೆ ಚೆನ್ನಾಗಿದ್ಯಾ ಇಲ್ಲಾಂದ್ರೆ ಒಳ್ಳೆ ಪೆಂಗ್ನನ್ ಮಗನ್ ತರ ಇದೆಯಾ, ಇವನ್ನೇನು ನೋಡಲ್ಲ ಮಚ್ಚ. ಇವಾಗಿರೋ ಹುಡುಗಿರ್ ನೋಡೋದೇನು ಅಂತಂದ್ರೆ ನಿನ್ನ ಹತ್ರ ದುಡ್ಡು ಎಷ್ಟಿದೆ, ನಿನ್ನ ಹತ್ರ ಗಾಡಿ ಯಾವ್ದಿದೆ, ನೀನ್ ಹಾಕಿರೋ ಬಟ್ಟೆ ಬ್ರಾಂಡೆಡ್ ಇಲ್ಲಾಂದ್ರೆ ಲೋಕಲ್, ನೀನ್ ಹಾಕಿರೋ ವಾಚ್ ಯಾವ್ದು, ಅದ್ರ ವರ್ತ್ ಎಷ್ಟು, ನೀನ್ ಹಾಕಿರೋ ಶೂ ಯಾವ್ದು, ಅದ್ರ ಬೆಲೆ ಎಷ್ಟು, ಈ ತರ ಪ್ರತಿಯೊಂದು ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ಸ್ ಆಗ್ಬಿಟ್ಟಿದೆ ಮಚ್ಚ. ಈ ಮ್ಯಾಥಮೆಟಿಕಲ್ ಅನಾಲಿಸಿಸ್ ಮಾಡಿ ನಿಂಗೆ ಕಮಿಟ್ಮೆಂಟ್ ಕೊಡ್ತಾರೆ. ಇನ್ನು ನೀನ್ ಹಾಕಿರೋ ಚೈನ್ ಆಗಿರ್ಬೋದು, ರಿಂಗ್ ಆಗಿರ್ಬೋದು, ಗೋಲ್ಡಾ, ರೋಲ್ ಗೋಲ್ಡಾ, ಸಿಲ್ವರ್, ಇದೆಲ್ಲ ನೋಡ್ತಾರೆ ಮಚ್ಚ. ನೀನ್ ಎಷ್ಟೇ ಒಳ್ಳೆಯವನಾಗಿದ್ರು, ಎಷ್ಟೇ ಒಳ್ಳೆ ಗುಣ ಇದ್ರು, ಇಲ್ಲಿ ನಿನ್ನ ಗುಣನ ಯಾರು ಕೇರ್ ಮಾಡಲ್ಲ ಮಚ್ಚ. ನಿನ್ನ ಹತ್ರ ಎಷ್ಟು ದುಡ್ಡಿದೆ ಅನ್ನೋದನ್ನ ಮಾತ್ರನೇ ಕೇರ್ ಮಾಡ್ತಾರೆ. ಎಲ್ಲಾ ಹುಡುಗಿರು ಇದೇ ತರ ಇರ್ತಾರೆ ಅನ್ನೋ ಅಭಿಪ್ರಾಯ ನಂದಲ್ಲ ಮಚ್ಚ. ಆದ್ರೆ ಆಲ್ಮೋಸ್ಟ್ ಎಲ್ಲಾ ಹುಡುಗಿರು ಇದೇ ತರ ಅವರೇ ಅನ್ನೋ ಅಭಿಪ್ರಾಯ ಮಾತ್ರ ನಂದು. ಇನ್ನು ಇವಾಗಿರೋ ಹುಡುಗಿರು ಅವ್ರ ಅಪ್ಪ ಅವ್ರ ಅಮ್ಮ ಡಿಮ್ಯಾಂಡ್ಸ್ ಅಂತೂ ಕೇಳಕ್ ಹೋಗ್ಬೇಡ ಮಚ್ಚ. ನೀನು ಎಂತ ಕಾಮನ್ ಸೆನ್ಸ್ ಕ್ಯಾರೆಕ್ಟರ್ಲೆಸ್ ಹುಡುಗ ಆಗಿದ್ರು, ಎಂತ ಥರ್ಡ್ ಕ್ಲಾಸ್ ನನ್ ಮಗ ಆಗಿದ್ರು ಏನು ಕೇರ್ ಮಾಡಲ್ಲ ಮಚ್ಚ. ನಿನ್ನ ಹತ್ರ ಒಂದು ಒಳ್ಳೆ ಕಾಸ್ಟ್ಲಿ ಕಾರ್ ಇದೆಯಾ, ಒಂದು ಒಳ್ಳೆ ಡ್ಯೂಪ್ಲೆಕ್ಸ್ ಮನೆ ಇದೆಯಾ, ಒಳ್ಳೆ ರೆಗ್ಯುಲರ್ ಮಂತ್ಲಿ ಪ್ಯಾಸಿವ್ ಇನ್ಕಮ್ ಇದೆಯಾ, ಅದು ನೀನು ಕಷ್ಟಪಟ್ಟು ದುಡಿತಾ ಇದೆಯಾ ಇಲ್ಲಾಂದ್ರೆ ಒಬ್ಬನ ತಲೆ ಹೊಡಿದು ದುಡಿತಾ ಇದೆಯಾ ಅನ್ನೋದನ್ನ ಯಾರು ತಲೆ ಕೆಡ್ಸ್ಕೊಂತಿಲ್ಲ ಮಚ್ಚ. ನಿನ್ನ ಹತ್ರ ಒಳ್ಳೆ ಆಸ್ತಿ, ಒಳ್ಳೆ ಒಡವೆ ಇತ್ತು ಅಂತಂದ್ರೆ ಅವ್ರಿಗೆ ನೀನು ಒಳ್ಳೆವನೇ, ಅವ್ರ ಹುಡುಗಿ ನೀನು ಕೊಟ್ಬಿಡ್ತಾರೆ, ಕೊನೆವರೆಗೂ ಉಳಿಯಲ್ಲ. ಅಂತಂದ್ಬಿಟ್ಟು ತೆಂಗಿಸ್ಕೊಂಡು ಹೋಗ್ಬಿಡ್ತಾಳೆ ಮಚ್ಚ. ಮೆಂಟಲ್ ನನ್ ಮಗ್ ನಾಕೋಗ್ಬಿಡ್ತೀಯ ಮಚ್ಚ. ಮಾಮ್, ನಾನು ಇನ್ನು ನಿನ್ನ ಹತ್ರ ಮಾತಾಡೋದು ಬೆಜ್ಜಾನಿದೆ, ಎಷ್ಟತಿ ಹೇಳ್ಬೇಕು ನಿಂಗೆ ಫಾಲೋ ಮಾಡು ಅಂತಂದ್ಬಿಟ್ಟು ಫಾಲೋ ಮಾಡಿ ಹಿಡ್ಕೋ. ನಿನ್ ಲೈಫಲ್ಲಿ ಏನಾದ್ರು ಪರ್ ಡೇ 0.0001% ಏನಾದ್ರು ಚೇಂಜ್ ಆಗ್ಬೇಕು ಅಂತ ಅನ್ಕೋತಿದ್ರೆ ಈಗಲೇ ಫಾಲೋ ಮಾಡಿ ಹಿಡ್ಕೋ ಮಚ್ಚ. ನಿನ್ನ ಮೈಂಡ್ ಸೆಟ್ನೇ ಚೇಂಜ್ ಮಾಡ್ಬಿಡ್ತೀನಿ. ಐ ಆಮ್ ಯುವರ್ ಮಿಸ್ಟರ್ ಪವನ್, ಸೈನಿಂಗ್ ಆಫ್ ಫಾರ್ ಟುಡೇ.